ನಿಮ್ಗೆಲ್ಲ ಗೊತ್ತು 2016ರಲ್ಲಿ ಕಾವೇರಿ ಗಲಾಟೆ ಯಾವ ಲೆವೆಲ್ಗೆ ಹೋಗಿತ್ತು ಅಂತ ಹೇಳ್ಬಿಟ್ಟು. ತುಂಬಾ ಜನಕ್ಕೆ ಅನ್ಸ್ಬೋದು ಕಾವೇರಿ ಗಲಾಟೆ ನಿನ್ನೆ ಮೊನ್ನೆ 2 ವರ್ಷ 3 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲ, ಸುಮಾರು 130 ವರ್ಷಗಳ ಹಿಂದಿನ ಇತಿಹಾಸ ಇದೆ ಕಾವೇರಿ ಗಲಾಟೆಗೆ. ಕಾವೇರಿ ಅಂತಂದ್ರೆ ಮಂಡ್ಯ ಅಂತಂದ್ರೆ ಕಾವೇರಿ ಅಂತಂದ್ರೆ ಬೆಂಗಳೂರಲ್ಲಿ ಕುಡಿಯುವಂತ ನೀರಿನ ಸಮಸ್ಯೆಗೆ ಪರಿಹಾರ. ಕಾವೇರಿ ಅಂತಂದ್ರೆ ಮಂಡ್ಯ ಸುತ್ತಮುತ್ತ ಇರುವಂತ ಎಷ್ಟೋ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಿರುವಂತ ರೈತರುಗಳಿಗೆ ಜೀವಜಲ ಆಗಿದೆ ವ್ಯವಸಾಯಕ್ಕಾಗಿ. ಮೊನ್ನೆ ಈ ಕಾವೇರಿ ವಿವಾದವಾಗಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಬೆಂಗಳೂರಿಗೆ ಬಂದು ನಮ್ಮ ಕರ್ನಾಟಕದ ಸಿಎಂ ಜೊತೆಗೆ ಒಂದು ಮಾತುಕತೆ ಏನೋ ಒಂದು ಡಿಸಿಷನ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮೀಟಿಂಗ್ ನ ಇಟ್ಕೊಂಡಿರ್ತಾರೆ. ಆ ಮೀಟಿಂಗ್ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಮಳೆ ಬರ್ದೇನೆ ನೀರಿನ ಮಟ್ಟ ಕಮ್ಮಿ ಆಗಿದೆ. ಅಂತದ್ರಲ್ಲಿ ಇಷ್ಟೊಂದು ಕ್ಯೂಸೆಕ್ಸ್ ಆಫ್ ನೀರ್ನ ಪ್ರತಿದಿನ ಬಿಡಬೇಕು ಅವರಿಗೆ ಅಂತಂದ್ರೆ ಇಲ್ಲಿ ಚಾಲೆಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜನಗಳು ಆಲ್ರೆಡಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದೇ ಒಂದು ಟೈಮ್ ಅಲ್ಲಿ ಅವರ ಮೂವಿ ಜನನಾಯಕನ್ ಮೂವಿ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ನಮ್ಮ ಕರ್ನಾಟಕದಾದ್ಯಂತ ಎಷ್ಟೋ ಥಿಯೇಟರ್ಗಳಲ್ಲಿ ಓಪನ್ ಆಗಿರುತ್ತೆ. ಅದರ ವಿರುದ್ಧ ನಡೆದಂತ ವಿರೋಧಗಳಾಗಿರ್ಬೋದು. ಅಂತ ವಿರೋಧಗಳಲ್ಲಿ ಏನಾದ್ರು ಸಿಎಂ ವಿಜಯ್ ಅವರು ಏನಾದ್ರು ಇಲ್ಲಿಗೆ ಬಂದಿದ್ರೆ ಮತ್ತೆ ಆ ಒಂದು ಗಲಭೆ ಅಥವಾ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಸಿಎಂ ಬರಬೇಡಿ ಇಲ್ಲಿಗೆ, ಸೊ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಲೈನ್ ಕೊಟ್ಟಿರ್ತಾರೆ. ಅದೇ ಟೈಮ್ ಅಲ್ಲಿ ಏನಾಗುತ್ತೆ, ಮೊನ್ನೆ ಸಖತ್ ಮಳೆ ಬರುತ್ತೆ. ಮಳೆ ಬಂದ ಮೇಲೆ ಅಲ್ಲಿನ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ಮೇಲೆ ಆಬ್ವಿಯಸ್ಲಿ ನೀರನ್ನ ಬಿಡೋದಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿಎಂ ಅವರು ಒಂದು ಮಾತನ್ನ ಹೇಳ್ತಾರೆ. ಕಾವೇರಿ ಬೇಕು 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 ಅಂತ ಹೇಳ್ಬಿಟ್ಟು ಏನಕ್ಕೆ ತಮಿಳುನಾಡಲ್ಲೂ ಕೂಡ ಹೋರಾಟ ನಡೀತಿದೆ. ಕಾವೇರಿ ಹುಟ್ಟೋದು ನಮ್ಮಲ್ಲಿ ತಾನೆ, ನಮ್ಮ ಕಾವೇರಿ ನಮ್ಮ ಇಷ್ಟ ತಾನೆ. ಹಾಗಿರ್ಬೇಕಾದ್ರೆ ಏನಕ್ಕೆ ತಮಿಳುನಾಡವ್ರಿಗೆ ಇಷ್ಟೊಂದು ಕ್ಯೂಸೆಕ್ಸ್ ಅಥವಾ ಇಷ್ಟೊಂದು TMCF ನೀರ್ನ ಬಿಡುಗಡೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರವನ್ನ ಹೊರಡಿಸಿದೆ. ಆ ನಿರ್ಧಾರವನ್ನ ಹೊರಡಿಸಿದ್ದು ಯಾರು, ಅದು ಹೇಗೆ, ಹಿಸ್ಟರಿ ಆಫ್ ದಿಸ್ ಕಾವೇರಿ ಡಿಸ್ಪ್ಯೂಟ್, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ಕಾವೇರಿ ಡಿಸ್ಪ್ಯೂಟ್. ಮೊದಲು 2016ರಲ್ಲಿ ನಡೆದಂತ ಹೈ ಲೆವೆಲ್ ಡಿಸ್ಪ್ಯೂಟ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅದನ್ನ ನಾನು ಕೂಡ ನೋಡಿದೀನಿ, ಖುದ್ದಾಗಿ ಹತ್ರದಲ್ಲೇ ತುಂಬಾ ಕ್ಲೋಸ್ ಪಾಯಿಂಟ್ ಅಲ್ಲಿ ನಾನು ನೋಡಿದೀನಿ. 2016ರಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ನಿರ್ಧಾರ ಬರುತ್ತೆ. 8,000 ಕ್ಯೂಸೆಕ್ಸ್ ನೀರನ್ನ ಏನ್ ಬಿಡ್ತಾ ಇದ್ರಿ ಅದ್ರ ಬದಲಾಗಿ 15,000 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಬರುತ್ತೆ. ಯಾವಾಗ ಆ ಒಂದು ತೀರ್ಪು ಬರುತ್ತೋ ಆ ತೀರ್ಪನ್ನ ಖಂಡಿಸಿ ಕರ್ನಾಟಕದಲ್ಲಿರುವಂತ ರೈತರ ಸಂಘಟನೆಗಳು, ಕರ್ನಾಟಕ ಪರ ಹೋರಾಟಗಾರರು ಇವರುಗಳೆಲ್ಲ ರೊಚ್ಚಿಗೆದ್ದು ಹೋರಾಟವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಇಲ್ಲಿ ಹೋರಾಟ ಆಗುತ್ತೋ ತಮಿಳುನಾಡಲ್ಲಿ ಕರ್ನಾಟಕದ ವೆಹಿಕಲ್ಸ್ ಗಳನ್ನಾಗಿರ್ಬೋದು, ಅಲ್ಲಿರುವಂತ ಜನಗಳ ಮೇಲೆ ಸ್ವಲ್ಪ ಗಲಾಟೆ ಶುರು ಆಗುತ್ತೆ. ಯಾವಾಗ ಅಲ್ಲಿ ಶುರು ಆಗುತ್ತೋ ಅವಾಗ ಇಲ್ಲೂ ಸಹ ಶುರು ಆಗುತ್ತೆ. ಸೊ ಎರಡು ಕಡೆ ಯಾವ ಲೆವೆಲ್ಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಆ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇರುತ್ತೆ, ಜಿ ಪರಮೇಶ್ವರ್ ಅವರೇ ಕೂಡ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಯಾವ ಲೆವೆಲ್ಗೆ ಹೋಗುತ್ತೆ ಅಂತಂದ್ರೆ ಯು ಡೋಂಟ್ ಬಿಲೀವ್, ಎವ್ರಿ 1 or 2 ಕಿಲೋಮೀಟರ್ ಅಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಬೆಂಕಿ ಹಚ್ಕೊಂಡು ಸುಡ್ತಾ ಇತ್ತು. ಅದಕ್ಕೆ ಕಾರಣ ಏನಂದ್ರೆ ಎರಡು ಕಡೆ ಇಲ್ಲಿ ಜಗಳ ಅನ್ನೋದು ಹೈ ಲೆವೆಲ್ ಹೋಗಿದೆ. ಏನಕ್ಕೆ ಹೋಯ್ತು ಅಂತಂದ್ರೆ ಇದೇ ಒಂದು ರೀಸನ್, ಕಾವೇರಿ ಪರವಾಗಿ ಹೋರಾಟ ನಡೀತಿತ್ತು. ಆ ಹೋರಾಟದ ಸಮಯದಲ್ಲಿ ತಮಿಳುನಾಡು ವೆಹಿಕಲ್ಸ್ ಗಳು ಏನಾದ್ರೂ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಇದ್ದಾಗ ರುಚಿಗೆದ್ದಂತ ಜನ ಆ ವೆಹಿಕಲ್ಸ್ ಗಳಿಗೆ ಬೆಂಕಿ ಹಚ್ಚೋದು ಅದೆಲ್ಲ ಮಾಡಿದ್ರು. ಇಲ್ಲಿ ಮಾಡಿದ್ರು ಅಂತ ಅಲ್ಲ, ಅಲ್ಲೂ ಸಹ ಮಾಡಿದ್ರು. ಇಲ್ಲಿರುವಂತ ಜನಗಳ ಮೇಲೆ ಅವರು ಅಂದ್ರೆ ಕನ್ನಡಿಗರು ತಮಿಳುನಾಡಲ್ಲಿ ಇದ್ದಾಗ ಅವ್ರ ಮೇಲೆ ಕೂಡ ಗಲಭೆ ಆದಂತ ಒಂದಷ್ಟು ವಿಡಿಯೋಗಳು ಕೂಡ ಹೊರಗಡೆ ಬರ್ತವೆ. ಅದನ್ನ ಇಟ್ಕೊಂಡು ಇಲ್ಲೂ ಕೂಡ ಗಲಭೆ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ಮೈಸೂರು ರೋಡ್ ಇದೆಯಲ್ಲ, ಮೈಸೂರು ರೋಡ್ ಅಲ್ಲಿ ಎಲ್ಲಾ ಹೆದ್ದಾರಿಗಳನ್ನ ಬಂದ್ ಮಾಡ್ಬಿಟ್ಟಿದ್ರು. ಮೈಸೂರು ಆಗಿರ್ಬೋದು ಅಥವಾ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಆಗಿರ್ಬೋದು, ಈ ಕಡೆ ಹಲ್ಸೂರು ಕಡೆ ಆಗಿರ್ಬೋದು, ಎಲ್ಲೆಲ್ಲಿ ಮೇನ್ ಈ ತಮಿಳುನಾಡು ವೆಹಿಕಲ್ಸ್ ಗಳು ಎಲ್ಲೆಲ್ಲಿ ಓಡಾಡ್ತಾವೆ ಅದನ್ನೆಲ್ಲ ಬ್ಲಾಕ್ ಮಾಡಾಕ್ಬಿಟ್ಟಿದ್ರು. ಸೊ ಈ ಕಾವೇರಿ ಡಿಸ್ಪ್ಯೂಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ತುಂಬಾ ಜನ ಲೈಕ್ ಅಗ್ರೆಸಿವ್ ಆಗಿಬಿಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಗಳು, ಹೋರಾಟಗಾರರು ಎಲ್ಲರೂ ಪ್ರತಿಭಟನೆ ಮಾಡೋದನ್ನ ಕರ್ನಾಟಕದಲ್ಲಿ ಇರುವಂತ ಪೊಲೀಸ್ ಸಿಬ್ಬಂದಿಗಳು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಸೆಂಟ್ರಲ್ ಗವರ್ನಮೆಂಟ್ ನ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅವಾಗ ಅಲ್ಲಿಂದ ಆರ್ಮಿ ಫೋರ್ಸಸ್ ಸಹ ಇಲ್ಲಿಗೆ ಬರುತ್ತೆ. ಸೆಕ್ಷನ್ 144 ಲಾಗು ಆಗುತ್ತೆ. ಅದಾದ ನಂತರ ಸುಮಾರು ದಿನಗಳ ನಂತರ ತಣ್ಣಗಾದ್ಮೇಲೆ ಕರ್ನಾಟಕದ ಒಳಗಡೆ ಇದ್ದಂತ ತಮಿಳುನಾಡಿನ ವೆಹಿಕಲ್ಸ್ ಗಳನ್ನೆಲ್ಲ ಆಚೆಗೆ ತರೋದಕ್ಕೆ ಸಹ ಎದುರ್ಕೊಂತಾ ಇರ್ತಾರೆ. ಆ ಒಂದು ಪರಿಸ್ಥಿತಿ ಉಂಟಾಗಿರುತ್ತೆ. ಈಗ ಕನ್ನಡದವರು ಕೇಳ್ತಿರುವಂತ ಪ್ರಶ್ನೆ ಇಷ್ಟೇ, ಅಲ್ಲಿ ಹೋರಾಟ ಮಾಡಬೇಕಾದ್ರೆ ಕೆಲವರು ತುಂಬಾ ಜೆನ್ಯೂನ್ ಕ್ವಶನ್ಸ್ ನ ಕೇಳ್ತಾರೆ. ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂತ ಕಾವೇರಿಗೆ ನಮಗೆ ಸಿಗದೇ ಇರುವಂತ ಪಾಲು ತಮಿಳುನಾಡವರಿಗೆ ಜಾಸ್ತಿ ಕೊಡಬೇಕು ಅಂತ ಈ ತೀರ್ಪು ಕೊಡೋದಕ್ಕೂ ಮುಂಚೆ ಇಲ್ಲಿ ಏನೋ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡಿದಾರ. ಇಲ್ಲಿ ಯಾರು ಡಿಪೆಂಡೆಂಟ್ ಆಗಿದ್ದಾರೆ ಕಾವೇರಿಗೆ, ಬೆಂಗಳೂರಲ್ಲಿ ಕಾವೇರಿ ಬರ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯುವಂತ ನೀರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಅನಲೈಸ್ ಮಾಡ್ಲಿಲ್ವಲ್ಲ. ಕರ್ನಾಟಕದಲ್ಲಿ ಬೆಂಗಳೂರು ರೆಪ್ರೆಸೆಂಟ್ ಮಾಡ್ತಿದೆ ಓಲ್ ಇಂಡಿಯಾನ. ಹಾಗಿರ್ಬೇಕಾದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಗೆ ದಿಸ್ ಇಸ್ ಪಾರ್ಟ್ ಆಫ್
ಆಫ್ ಕಾವೇರಿ ಅನ್ನೋದು ಒಂದು ಪಾರ್ಟ್, ಅಂತ ಒಂದು ಪಾರ್ಟ್ ನ ನೀವು ಅನಲೈಸ್ ಮಾಡ್ದೇನೆ ಸುಮ್ನೆ ನೀರನ್ನ ಬಿಡಿ ಅಂತ ಹೇಳಿರೋದು ಸರಿನಾ ತಪ್ಪಾ? ಕರ್ನಾಟಕದಲ್ಲಿ ಇರುವಂತ ಎಷ್ಟೋ ರೈತರುಗಳಿಗೆ ಕಾವೇರಿಯ ಅವಶ್ಯಕತೆ ಇದೆ, ಹಾಗಿರ್ಬೇಕಾದ್ರೆ ಕಾವೇರಿ ನಮ್ಮಲ್ಲೇ ಇಲ್ಲ ಬೇರೆಯವ್ರಿಗೆ ಬಿಡಿ ಅಂದ್ರೆ ಯಾವ ರೀತಿ ಬಿಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋರಾಟ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಸರ್ಕಾರದಲ್ಲಿ ಸಹ ಹೋರಾಟಗಳು ನಡೀತಾನೆ ಬಂದಿದೆ. ನಮ್ಮ ಕರ್ನಾಟಕ ಚಿತ್ರರಂಗದ ಆಕ್ಟರ್ ಅಂಡ್ ಆಕ್ಟ್ರೆಸ್ ಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ತಮಿಳುನಾಡಲ್ಲೂ ಸಹ ಆಕ್ಟರ್ ಅಂಡ್ ಆಕ್ಟ್ರೆಸ್ ಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು. ಇವತ್ತಿನವರೆಗೂ ಕರ್ನಾಟಕ ಅಂಡ್ ತಮಿಳುನಾಡಿನ ಮಧ್ಯೆ ಈ ಒಂದು ಡಿಸ್ಪ್ಯೂಟ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಇದರ ಒಂದು ಹಿಸ್ಟ್ರಿನ ನೀವು ಕೇಳೋದಾದ್ರೆ 1892 ಆ ಒಂದು ಇಸ್ವಿಗೆ ನಾವು ಬ್ಯಾಕ್ ಹೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ಕಿಂಗ್ಡಮ್ ಆಫ್ ಮೈಸೂರು ಅಂತ ಇತ್ತು, ಅಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಇತ್ತು. ಎರಡರಲ್ಲೂ ರಾಜರ ಆಳ್ವಿಕೆ ನಡೀತಾ ಇತ್ತು. ಈ ರಾಜರುಗಳ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಆಗುತ್ತೆ? ಈಗ ಕಾವೇರಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರು ಸಹ ತಮಿಳುನಾಡಲ್ಲಿ ಇರುವಂತ ರೈತರುಗಳು ಈ ಒಂದು ನೀರನ್ನ ಅವಲಂಬಿತವಾಗಿದ್ದಾರೆ, ಅಂದ್ರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಅದಿಲ್ಲ ಅಂದ್ರೆ ಅವರಲ್ಲಿ ವ್ಯವಸಾಯವನ್ನ ಮಾಡೋಕ್ ಆಗಲ್ಲ, ವ್ಯವಸಾಯವನ್ನ ಶುರು ಮಾಡೋದಕ್ಕೆ ಕಾವೇರಿಯ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಮಾತುಕತೆ ಆದಾಗ ಇಲ್ಲಿ ನಮ್ಮ ಮೈಸೂರು ರಾಜರು ಒಪ್ಕೊಂಡು ಕಾವೇರಿ ನೀರನ್ನ ಬಿಡೋದಕ್ಕೆ ಒಪ್ಕೊಂತಾರೆ. ಅದಾದ ನಂತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವಲಂಬಿತವಾಗಿರುವಂತ ಈ ರೈತರುಗಳಿಗೆ ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ರಾಜರು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸುಮಾರು 1910 ಆ ಟೈಮಲ್ಲಿ KRS ಡ್ಯಾಮ್ ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರವನ್ನ ಮಾಡ್ಕೊಂತಾರೆ. ಆ ನಿರ್ಧಾರ ಮಾಡ್ಕೊಂಡಿದ್ದಕ್ಕೆ ತಡೆ ಎಲ್ಲನ್ನು ತರೋದು ಯಾರು ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಆಗಿರುವಂತ ಬ್ರಿಟಿಷ್ ಕಾಲದಲ್ಲಿ ಆ ಟೈಮಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಡೆಯಿಂದ ತಡೆ ಆಜ್ಞೆ ಬರುತ್ತೆ. ನೀವು ಅದು ಯಾವ ರೀತಿ ಈ KRS ಡ್ಯಾಮ್ ನ ಕಟ್ಬಿಡ್ತೀರಾ, ನೀವೇನಾದ್ರೂ KRS ಡ್ಯಾಮ್ ನ ಕಟ್ಟಿದ್ರೆ ನಮ್ಮಲ್ಲಿ ಆಲ್ರೆಡಿ ವ್ಯವಸಾಯ ಮಾಡ್ತಿರುವಂತ ರೈತರುಗಳಿಗೆ ತೊಂದರೆ ಆಗುತ್ತೆ, ನೀವು KRS ಡ್ಯಾಮ್ ನ ಕಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ವಾದ ವಿವಾದಗಳು ಸುಮಾರು ವರ್ಷಗಳ ಕಾಲ ನಡೆಯುತ್ತೆ. ಸುಮಾರು 10-15 ವರ್ಷಗಳ ನಂತರ 1924ರಲ್ಲಿ KRS ಡ್ಯಾಮ್ ನ ಕಟ್ಟೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಬರುತ್ತೆ. KRS ಡ್ಯಾಮ್ ನ ಕಟ್ಟೋದಿಕ್ಕೆ ಒಪ್ಕೊಂತಾರೆ. ಬರೀ KRS ಡ್ಯಾಮ್ ನ ಕರ್ನಾಟಕದಲ್ಲಿ ಕಟ್ಬಿಟ್ರೆ ಹೆಂಗೆ, ತಮಿಳುನಾಡಿಗೆ ಕಂಟ್ರೋಲ್ ಇರಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡಲ್ಲಿ ಮೆಟ್ಟೂರು ಡ್ಯಾಮ್ ನ ಅಟ್ ದ ಸೇಮ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ KRS ಡ್ಯಾಮ್ ನ, ತಮಿಳುನಾಡಲ್ಲಿ ಮೆಟ್ಟೂರು ಡ್ಯಾಮ್ ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಎರಡು ಕಡೆ ಒಂದು ಡ್ಯಾಮ್ ನ ಕಟ್ಟೋದಿಕ್ಕೆ ಶುರು ಆಗುತ್ತೆ. ಆ ಎರಡೂ ಡ್ಯಾಮ್ ನ ಕಟ್ಟಿದ್ ಯಾರು ಅಂತಂದ್ರೆ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆ ಡ್ಯಾಮ್ ಕಟ್ಟಿದ ನಂತರ ಮಂಡ್ಯದಲ್ಲಿ ಇರುವಂತ ಎಷ್ಟೋ ಭಾಗದ ರೈತರುಗಳಿಗೆ ನೀರಿನ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಸಿಗುತ್ತೆ. ಆ ಡ್ಯಾಮ್ ಕಟ್ಟುವಂತ ಒಪ್ಪಂದದ ಜೊತೆಗೆ ನೀರನ್ನ ಬಿಡುವಂತ ಒಪ್ಪಂದನೂ ಕೂಡ ಆಗುತ್ತೆ. ಅಂದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡುವಂತ ಒಂದು ಒಪ್ಪಂದ ಆಗುತ್ತೆ. ಸುಮಾರು 50 ವರ್ಷಗಳ ಕಾಲ ಈ ಒಪ್ಪಂದ ಆಗಿರುತ್ತೆ. 1924ರಲ್ಲಿ ನಡೆದಂತ ಆ ಒಪ್ಪಂದ 1974ಕ್ಕೆ ಮುಗಿದೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಯಾವಾಗ ಒಪ್ಪಂದ ಆಗಿರುತ್ತೋ ಅವಾಗ ನಮ್ಗೆ ಇನ್ನು ಇಂಡಿಪೆಂಡೆನ್ಸ್ ಸಿಕ್ಕಿರೋದಿಲ್ಲ, ಇನ್ನು ಬ್ರಿಟಿಷರ ಆಳ್ವಿಕೆ ಇರುತ್ತೆ. ನಮ್ಮ ಮೈಸೂರು ರಾಜರ ಆಳ್ವಿಕೆ ಇರುತ್ತೆ. ಯಾವಾಗ ನಮ್ಗೆ ಇಂಡಿಪೆಂಡೆನ್ಸ್ ಸಿಗುತ್ತೋ ಅವಾಗ ಯಾವಾಗ ಒಂದು ನಮ್ಮಲ್ಲಿ ಸರ್ಕಾರಗಳು ರಚನೆ ಆಗ್ತವೋ ಅವಾಗ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ. ಏನಂತ 50 ವರ್ಷಗಳ ಹಿಂದಿನ ಆ ಒಪ್ಪಂದ ಇವತ್ತಿಗೆ ಮುಗೀತು, 1974ಕ್ಕೆ ಮುಗೀತು, ನಾವು ಇನ್ನು ಮುಂದೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ತಮಿಳುನಾಡವರು ಒಂದು ಡಿಸ್ಪ್ಯೂಟ್ ನ ತರ್ತಾರೆ. ಏನ್ ಡಿಸ್ಪ್ಯೂಟ್ ನ ತರ್ತಾರೆ ಅಂದ್ರೆ, ಈಗ ಆಲ್ರೆಡಿ ಅವಲಂಬಿತವಾಗಿ ಆಲ್ರೆಡಿ ರೈತರುಗಳು ಈ ಕಾವೇರಿ ವಾಟರ್ಗೆ ಡಿಪೆಂಡೆಂಟ್ ಆಗಿದ್ದಾರೆ, ನೀವೇನಾದ್ರೂ ನೀರು ಬಿಡ್ಲಿಲ್ಲ ಅಂದ್ರೆ ರೈತರುಗಳಿಗೆ ಸಮಸ್ಯೆ ಆಗುತ್ತೆ, ನೀವು ನೀರು ಬಿಡಲ್ಲ ಅನ್ನೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿರುವಂತ ಸರ್ಕಾರ ಇಲ್ಲಿರುವಂತ ಸರ್ಕಾರ ಕೆಲವು ಕಮಿಟಿಗಳು ಇವ್ರುಗಳೆಲ್ಲ ಮಾತು ಕತೆಗಳನ್ನ ಈ ವಾದ ವಿವಾದಗಳನ್ನೆಲ್ಲ ಮಾಡಿ 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 ಯಾವುದೇ ಒಂದು ನಿರ್ಧಾರಕ್ಕೆ ಬರೋದಿಲ್ಲ. ಆದ್ರೆ ನೀರನ್ನ ಮಾತ್ರ ಬಿಡ್ಲೇಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಆ ಒಂದು ಜಗಳ ನಡೀತಾನೆ ಇರುತ್ತೆ. 1986ರಲ್ಲಿ ತಮಿಳುನಾಡು ಗವರ್ನಮೆಂಟ್ ಒಂದು ಇಂಟೆಲಿಜೆಂಟ್ ಗೇಮ್ ನ ಆಡುತ್ತೆ. ಏನು ಗೇಮ್ ನನ್ನ ಆಡುತ್ತೆ ಅಂದ್ರೆ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಅಂತ ಹೇಳ್ಬಿಟ್ಟು ಈ ಒಂದು ಡಿಸ್ಪ್ಯೂಟ್ ವಿಚಾರವಾಗಿ 1956ರಲ್ಲಿ ಇರುವಂತ ಒಂದು ಕಾನೂನನ್ನು ಇಟ್ಕೊಂಡು ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಹೋಗುತ್ತೆ. ನಮ್ಮಲ್ಲಿ ಎಷ್ಟೋ ರೈತರುಗಳು ನೀರನ್ನ ಅವಲಂಬಿತವಾಗಿ ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಕರ್ನಾಟಕದವರು ಕಾವೇರಿನ ನಮಗೆ ಬಿಡಲ್ಲ ಅಂತ ಹೇಳೋದು ಅವರ ಹಕ್ಕಲ್ಲ, ಕಾವೇರಿ ಅವರ ಸ್ವತ್ತಲ್ಲ ಅನ್ನೋ ರೀತಿ ಒಂದು ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ. ಒಂದು ಕಮಿಟಿನ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಯಾವಾಗ ತಮಿಳುನಾಡು ಸರ್ಕಾರ ಸೆಂಟ್ರಲ್ ಗವರ್ನಮೆಂಟ್ ಮೊರೆ ಹೋಗುತ್ತೋ ಅವಾಗ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ನ ಫಾರ್ಮ್ ಮಾಡ್ತಾರೆ 1990ನಲ್ಲಿ. ಅದನ್ನ ಫಾರ್ಮ್ ಮಾಡಿದ್ಮೇಲೆ ಸುಮಾರು 205 TMC ವಾಟರ್ ನ ಪರ್ ಇಯರ್ ಅಂದ್ರೆ ಹೋಲ್ ಇಯರ್ ಗೆ ಅವರು ಕರ್ನಾಟಕದ ಕಾವೇರಿಯನ್ನ ಬಿಡಬೇಕು ತಮಿಳುನಾಡಿಗೆ ಅಂತ ಹೇಳ್ಬಿಟ್ಟು ಒಂದು ತೀರ್ಪನ್ನ ತರ್ತಾರೆ. ಆ ತೀರ್ಪು ತಂದ ಮೇಲೆ ಕರ್ನಾಟಕದವ್ರದ್ದು ಅಪೋಸಿಷನ್ ಆಗುತ್ತೆ. ಈ ಇಷ್ಟೊಂದು ವಾಟರ್ ನಾವು ಕೊಟ್ಬಿಟ್ರೆ ನಮ್ಗೆ ಏನ್ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಜಗಳ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯೆ ಕಾವೇರಿ ಡಿಸ್ಪ್ಯೂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಜಲಮಂಡಳಿ ರಚನೆ ಆದ್ರೂ ಸಹ ಅವಾಗ ಏನ್ ಮಾಡುತ್ತೆ, ಒಂದು ಅಥಾರಿಟಿ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ಅಥಾರಿಟಿ ಬೋರ್ಡ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಇರುವಂತಹ ಆಫೀಸರ್ಸ್ ಗಳು ಜೊತೆಗೆ ಕರ್ನಾಟಕ ಮತ್ತೆ ತಮಿಳುನಾಡಲ್ಲಿ ಇರುವಂತಹ ಕೆಲವು ರೆಪ್ರೆಸೆಂಟೇಟಿವ್ ಗಳು ಅಲ್ಲಿರ್ತಾರೆ. ಏನು ಈ ಅಥಾರಿಟಿ ಅವರ ಕೆಲಸ ಅಂತಂದ್ರೆ ಇಷ್ಟು ವಾಟರ್ ನ ಇಷ್ಟು ವರ್ಷದಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಇಷ್ಟು ವಾಟರ್ ನ TMC ಆಫ್ ವಾಟರ್ ನ ರಿಲೀಸ್ ಮಾಡಬೇಕು ಅಂತ ಒಂದು ರೂಲ್ಸ್ ಇರುತ್ತಲ್ಲ, ಅಷ್ಟು ರಿಲೀಸ್ ಮಾಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಅಥಾರಿಟಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅಡ್ಮಿನಿಸ್ಟ್ರೇಟ್ ಮಾಡೋದಕ್ಕೆ ಈ ಒಂದು ಬೋರ್ಡ್ ನ ಕ್ರಿಯೇಟ್ ಮಾಡುತ್ತೆ ಸೆಂಟ್ರಲ್ ಗವರ್ನಮೆಂಟ್ 1998 ಅಲ್ಲಿ. ಇಲ್ಲಿ ಕರ್ನಾಟಕಕ್ಕೂ ತಮಿಳುನಾಡಿಗೂ ಜಗಳ ಶುರು ಆಗೋದಕ್ಕೆ ಮೇನ್ ಕಾರಣ ಏನಂದ್ರೆ ಬರಗಾಲ. ನೋಡಿ, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಈ ಟೈಮ್ ಅಲ್ಲೇನೆ ಬರಗಾಲ ಅನ್ನೋದು ಪೀಕ್ ಟೈಮ್ ಹೋಗೋದು. ಮಳೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ನೀರಿನ ಮಟ್ಟ ಕಮ್ಮಿ ಆಗುತ್ತೆ. ನೀರಿನ ಮಟ್ಟ ಕಮ್ಮಿ ಆದ್ರೆ ಇಲ್ಲಿ ಅವ್ರಿಗೆ
ಬಿಡಬೇಕಾಗಿರುವಂತ ನೀರನ್ನೇನಾದ್ರೂ ಬಿಡ್ತಾ ಹೋದ್ರೆ ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ, ಎಸ್ಪೆಷಲಿ ಬೆಂಗಳೂರಿಗೆ ತೊಂದರೆ ಆಗುತ್ತೆ, ಮಂಡ್ಯದ ರೀಜನ್ ಅಲ್ಲಿ ಇರುವಂತಹ ರೈತರುಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಡಿಸ್ಪ್ಯೂಟ್ ಹೈ ಲೆವೆಲ್ ಹೋಗುತ್ತೆ. ನೀವು ಇನ್ಫ್ಯಾಕ್ಟ್ ನೋಡ್ತಾ ಹೋದ್ರೆ ಫಸ್ಟ್ ಈ ವಾಯ್ಸ್ ಅನ್ನ ರೈಸ್ ಮಾಡೋದು, ತೊಂದರೆ ಆಗ್ತಿರೋದನ್ನ ರೈಸ್ ಮಾಡೋದು ಯಾರು ಅಂತಂದ್ರೆ ಮಂಡ್ಯದ ರೈತರುಗಳೇ. 2002ರಲ್ಲಿ ಒಂದು ದೊಡ್ಡ ಬರಗಾಲ ಬರುತ್ತಂತೆ. ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಈ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯೆ ಈ ವಾಟರ್ ಡಿಸ್ಪ್ಯೂಟ್, ಕಾವೇರಿ ಡಿಸ್ಪ್ಯೂಟ್ಗೆ ದೊಡ್ಡ ಜಗಳ ಆಗುತ್ತೆ. 2007ರಲ್ಲಿ ಆಗುತ್ತೆ, 2013ರಲ್ಲಿ ಆಗುತ್ತೆ, 2016ರಲ್ಲಿ ಆಗುತ್ತೆ. 2016ರಲ್ಲಿ ಯಾಕಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮತ್ತೆ ಕಾವೇರಿ ವಾಟರ್ ಅಥಾರಿಟಿ ಕಮಿಟಿ ಇರುತ್ತಲ್ಲ, ಇದೆರಡು ಕೂಡ ವಾಟರ್ನ ಕರೆಕ್ಟಾಗಿ ಟೆಕ್ನಿಕಲಿ ಬಿಡ್ತಾ ಇದ್ದಾರಾ ಅಥವಾ ವಾಟರ್ನ ಪರಿಯರ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಈ ಅಥಾರಿಟಿ ಮತ್ತೆ ಮ್ಯಾನೇಜ್ಮೆಂಟ್ ಎರಡು ಬೋರ್ಡ್ಗಳು ವರ್ಕ್ ಮಾಡ್ತಾ ಇರ್ತದೆ. ಅವರು ಈ ಒಂದು ಅಥಾರಿಟಿ ಮತ್ತೆ ಕಮಿಟಿ ಬೋರ್ಡ್ನ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮತ್ತೆ ಇದೆಲ್ಲ ಒಂದು ಟೈಮ್ ಕೊಟ್ಟಿರುತ್ತೆ. ಏನ್ ಟೈಮ್ ಕೊಟ್ಟಿರುತ್ತೆ, ಯಾಕೆ ಟೈಮ್ ಕೊಟ್ಟಿರುತ್ತೆ ಅಂದ್ರೆ, ಈಗ ಮಳೆ ಯಾವ ರೀತಿ ಆಗುತ್ತೆ, ಸುಮಾರು 50 ವರ್ಷಗಳ ಇತಿಹಾಸವನ್ನ ಇಟ್ಕೊಂಡು, ಹಿಸ್ಟ್ರಿನ ಇಟ್ಕೊಂಡು ಅವರು ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ ಅಥವಾ ಅವರು ಒಂದು ಅನಲೈಸ್ ಮಾಡಬೇಕಾಗುತ್ತೆ. ಮಳೆ ಯಾವ ರೀತಿ ಆಗುತ್ತೆ, ವಾಟರ್ ಸ್ಟೋರೇಜ್ ಎಷ್ಟಾಗುತ್ತೆ ಅಂಡ್ ವಾಟರ್ ನ ಎಷ್ಟು ರಿಲೀಸ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಅಂದ್ರೆ ಕಾಂಟ್ರಿಬ್ಯೂಷನ್ ಇರುತ್ತೆ, ಯಾವ್ಯಾವ ನದಿಗಳದ್ದು ಕಾಂಟ್ರಿಬ್ಯೂಷನ್ ಇದೆ ಅಂಡ್ ವಾಟರ್ ಡಿಪೆಂಡೆನ್ಸಿ ಏನಿದೆ, ಬೆಂಗಳೂರಿಗೆ ಡಿಪೆಂಡೆನ್ಸಿ ಏನಿದೆ, ಕರ್ನಾಟಕದಲ್ಲಿ ಇರುವಂತಹ ರೈತರಿಗೆ ಡಿಪೆಂಡೆನ್ಸಿ ಏನಿದೆ, ತಮಿಳುನಾಡು ರೈತರಿಗೆ ಡಿಪೆಂಡೆನ್ಸಿ ಏನಿದೆ, ಇದನ್ನೆಲ್ಲ ಅನಲೈಸ್ ಮಾಡಿ, ಟೆಕ್ನಿಕಲ್ ಡೀಟೇಲ್ಸ್ ನೆಲ್ಲ ಅನಲೈಸ್ ಮಾಡಿ ಆ ಒಂದು ಅಥಾರಿಟಿ ಅಂಡ್ ಮ್ಯಾನೇಜ್ಮೆಂಟ್ ಬೋರ್ಡ್ ಎರಡೂ ಸಹ ವರ್ಕ್ ಮಾಡಬೇಕಾಗುತ್ತೆ ಟುಗೆದರ್. ಅಂದ್ರೆ ಎರಡಕ್ಕೂ ಸಹ ಒಂದು ನ್ಯಾಯವನ್ನು ಒದಗಿಸಬೇಕಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಎರಡು ಬೋರ್ಡ್ ನ ಕ್ರಿಯೇಟ್ ಮಾಡಿರುತ್ತೆ ಸೆಂಟ್ರಲ್ ಗವರ್ನಮೆಂಟ್. ಇನಿಷಿಯಲಿ ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಬಂದ್ಬಿಡುತ್ತೆ, ಏನಂದ್ರೆ 419 TMC ಅಷ್ಟು ವಾಟರ್ ನ ಪರ್ ಇಯರ್ ಅಂದ್ರೆ ಓಲ್ ಇಯರ್ಗೆ ತಮಿಳುನಾಡಿಗೆ ಕರ್ನಾಟಕದಿಂದ ರಿಲೀಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಪು ಬಂದ್ಬಿಟ್ಟಿರುತ್ತೆ. ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿರುತ್ತೆ, 270 TMC ಅಷ್ಟು ವಾಟರ್ ನ ಕರ್ನಾಟಕಕ್ಕೆ ರಿಲೀಸ್ ಮಾಡ್ಕೋಬೇಕು, ತಮಿಳುನಾಡಿಗೆ 419 TMC ಅಷ್ಟು ವಾಟರ್ ನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಪನ್ನ ಕೊಟ್ಟಿರುತ್ತೆ. ಈ ಒಂದು ತೀರ್ಪನ್ನ ಕರ್ನಾಟಕದಲ್ಲಿರುವಂತಹ ಯಾವುದೇ ರೈತರುಗಳಾಗಿರ್ಬೋದು, ಜನಗಳಾಗಿರ್ಬೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಾವೇರಿ ಹುಟ್ಟೋದು ನಮ್ಮಲ್ಲಿ, ತಲಕಾವೇರಿ ಕೊಡಗುನಲ್ಲಿ ಕಾವೇರಿ ಹುಟ್ಟೋದು. ಹಾಗಿರ್ಬೇಕಾದ್ರೆ ನಮ್ಮ ಕಂಟ್ರೋಲ್ ಇರಬೇಕು ಈ ಒಂದು ನದಿ ಹೊರತು ಯಾರು ಬೇರೆಯವ್ರು ಬಂದ್ಬಿಟ್ಟು ನೀರ್ ಬಿಡಿ ಅಂತ ಕಾರಣಕ್ಕೆ ನಾವು ನೀರ್ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಕರ್ನಾಟಕದ ಜನಗಳು ಈ ಒಂದು ರಿಕ್ವೆಸ್ಟ್ ನ ಹಾಕೊಂತಾರೆ ನೋಡಿ. ಬೇಸಿಕಲಿ ನಮ್ಮಲ್ಲಿರುವಂತ ನದಿಗಳಾಗಿರ್ಬೋದು, ಜಲ, ನೆಲ, ಇಂಥವೆಲ್ಲ ಎಮೋಷನಲಿ ಕನೆಕ್ಟೆಡ್. ನೀವು ಇಲ್ಲಿ ಯಾವುದೋ ಒಂದು ಹೊಸ ಲಾ, ಹೊಸ ನಿಯಮಗಳು, ಹೊಸ ರೂಲ್ಸ್ ಗಳನ್ನ ತರೋಕ್ ಹೋದಾಗ ಜನಗಳಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಿಡಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಏನಂತ ಹೇಳುತ್ತೆ, ಕಾವೇರಿ ಆಗಿರ್ಬೋದು, ಯಾವುದೇ ನದಿಗಳಾಗಿರ್ಬೋದು, ಇಟ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ, ಇಟ್ಸ್ ನಾಟ್ ಎನಿ ಪರ್ಸನಲ್ ಪ್ರಾಪರ್ಟಿ. ಏನು ಪ್ರೈವೇಟ್ ಪ್ರಾಪರ್ಟಿ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ನೆಲ, ಜಲ ಇದೆಲ್ಲ ಓಲ್ ಇಂಡಿಯಾಗೆ ಸೇರಿದ್ದು, ಇಲ್ಲಿ ಒಂದು ರಾಜ್ಯಕ್ಕೆ ಸೇರಿದಲ್ಲ. ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿದ್ರು ಸಹ ಕರ್ನಾಟಕಕ್ಕೆ ಸ್ವಂತ ಅಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ನಮೆಂಟ್ ಹೇಳುತ್ತೆ. ಆದ್ರೆ ನಮ್ಮಲ್ಲಿರುವಂತ ರೈತರುಗಳು, ನಮ್ಮಲ್ಲಿರುವಂತ ಜನಗಳು ಏನಂತ ಹೇಳ್ತಾರೆ, ನಮ್ಮಲ್ಲಿ ಹುಟ್ಟಿದಂತ ನಮ್ಮ ಕಾವೇರಿ, ಕರ್ನಾಟಕದಲ್ಲಿ ಮಡಿಲಲ್ಲಿ ಹುಟ್ಟಿದಂತ ಕಾವೇರಿ ನಮ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾರೆ. ಈ ಎರಡು ಒಂದು ಈ ಜಗಳ ಸ್ಟಾರ್ಟ್ ಆಗೋದು ಈ ಒಂದು ಕಾರಣಕ್ಕೆ. ತಮಿಳುನಾಡಲ್ಲಿ ನಮಗೆ ನೀರ್ ಬೇಕು, ನೀರ್ ಬೇಕು, ನೀರ್ ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಿದ್ರು, ಸೆಂಟ್ರಲ್ ಗವರ್ನಮೆಂಟ್ ಹೋಗ್ತಾ ಇದ್ರು. ಅಂಡ್ ಅವರಲ್ಲಿರುವಂತ ಒಂದು ಇಂಟೆಲಿಜೆನ್ಸ್ ಏನಿತ್ತು ಅಂದ್ರೆ, ನಾನು ಅಬ್ಸರ್ವ್ ಮಾಡಿದ್ದು, ಈ ಒಂದು ಎರಡು ಬೋರ್ಡ್ ಗಳಿದೆಯಲ್ಲ, ಆ ಬೋರ್ಡ್ ಅಲ್ಲಿ ಬೋರ್ಡ್ ಡಿಸೈಡ್ ಮಾಡುತ್ತೆ. ಇಲ್ಲಿ ಯಾರು ಡಿಸೈಡ್ ಮಾಡಕ್ಕಾಗಲ್ಲ, ಆ ಎರಡು ಬೋರ್ಡ್ ಗಳು ಡಿಸೈಡ್ ಮಾಡುತ್ತೆ. ಒಂದು ಅಥಾರಿಟಿ, ಇನ್ನೊಂದು ಮ್ಯಾನೇಜ್ಮೆಂಟ್. ಅಥಾರಿಟಿನೇ ಮೇನ್. ಈ ಅಥಾರಿಟಿ ಬೋರ್ಡ್ ಯಾವ ಒಂದು ಬೇಸಿಸ್ ಮೇಲೆ ಡಿಸೈಡ್ ಮಾಡುತ್ತೆ ಅಂದ್ರೆ, ಜಾಸ್ತಿ ಬೆಂಗಳೂರಿಗೆ ಡಿಪೆಂಡೆನ್ಸ್ ಇದೆಯಾ ಅಥವಾ ತಮಿಳುನಾಡಿಗೆ ಡಿಪೆಂಡೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ಬಿಟ್ಟು ಈ ಡೀಟೇಲ್ಸ್ ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದ ನಡೆದ ನಂತರ ಒಂದು ತೀರ್ಪು ಬರುತ್ತೆ. ಈ ಬೋರ್ಡ್ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ರು, ಯಾವ ರೀತಿ ವರ್ಕ್ ಮಾಡ್ತಿದ್ರು, ಕರ್ನಾಟಕದಲ್ಲಿ ನಿಜವಾಗ್ಲೂ ಸ್ಟ್ರಾಂಗ್ ಒಂದು ಎಂಜಿನಿಯರ್ಸ್ ಗಳಿದ್ರ, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಲಾಯರ್ಸ್ ಗಳಿದ್ರ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ತೀರ್ಪು ಬರೋದಕ್ಕೂ ಮುಂಚೆ. 2007ರಲ್ಲಿ 419 TMC ತಮಿಳುನಾಡಿಗೆ ಬಿಡಬೇಕು, 270 TMC ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಸುಪ್ರೀಂ ಕೋರ್ಟ್ ಇಂದ ಒಂದು ತೀರ್ಪು ಬಂದಿರುತ್ತೋ ಅದನ್ನ ಅಪೋಸ್ ಮಾಡ್ತಾರೆ ಕರ್ನಾಟಕದಲ್ಲಿ. ಅದಾದ ನಂತರ ಒಂದು ರೀಸನ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹತ್ರ ಹೋಗ್ತಾರೆ. ಅದೇನಂದ್ರೆ, ಕರ್ನಾಟಕದಲ್ಲಿ ಬೆಂಗಳೂರು ತುಂಬಾ ಡೆವಲಪ್ ಆಗ್ತಾ ಇದೆ, ತುಂಬಾ ಜನಗಳು ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ, ತುಂಬಾ ಮನೆಗಳಾಗ್ತಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಾವೇರಿಯ ಅವಶ್ಯಕತೆ ತುಂಬಾನೇ ಇದೆ. ಅಕಸ್ಮಾತ್ ಕಾವೇರಿ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಬರಗಾಲ ಬರುವಂತ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಬರಗಾಲ ಬಂತು ಅಂದ್ರೆ ಅಲ್ಲಿ ಇನ್ಕಮ್ ಬರೋದಿಲ್ಲ, ಇನ್ಕಮ್ ಬರಲಿಲ್ಲ ಅಂದ್ರೆ ನಮ್ಮ ನೇಷನ್ಗೆ ಒಂದು GDP ಆಡ್ ಆನ್ ಆಗೋದಿಲ್ಲ ಅನ್ನೋ ಒಂದು ಈ ಒಂದು ರೀಸನ್, ಫಿನಾನ್ಷಿಯಲ್ ಮತ್ತೆ ಅಲ್ಲಿರುವಂತ ಜನಗಳ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನಂತ ಹೇಳೋದು ಗೊತ್ತಾ, ಇನ್ನು 14.75 TMC ನೀರನ್ನ ಎಕ್ಸ್ಟ್ರಾ ಕೊಡಬೇಕು ಕರ್ನಾಟಕಕ್ಕೆ. ಈಗ 470 TMC ಆಲ್ರೆಡಿ ತಮಿಳುನಾಡಿಗೆ ಕೊಡ್ತಿದ್ರಲ್ಲ, ಅದರಲ್ಲಿ 14.75 ಎಕ್ಸ್ಟ್ರಾ TMC ನ ಅಲ್ಲಿಂದ ತೆಗೆದು ಇಲ್ಲಿ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ತೀರ್ಮಾನವನ್ನ ಕೊಡ್ತಾರೆ. ಆ ತೀರ್ಮಾನವನ್ನು ಕೂಡ ನಮ್ಮ ಕರ್ನಾಟಕದವರು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಇಲ್ಲಿ ಹುಟ್ಟಿ ಇಲ್ಲಿ ಹೋಗ್ತಿರುವಂತ ನೀರನ್ನ ಬೇರೆಯವರಿಗೆ ಜಾಸ್ತಿ ಕೊಡೋದು ಅದು ಯಾವ ರೀತಿ ನ್ಯಾಯ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಹೋರಾಟ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತ ಚೀಫ್ ಮಿನಿಸ್ಟರ್ಗಳಲ್ಲಿ ಸಿಕ್ಕಾಪಟ್ಟೆ ಹೈ ಲೆವೆಲ್ ಹೆಸರು ಮಾಡಿದವರು ಯಾರು ಅಂತಂದ್ರೆ ಬಂಗಾರಪ್ಪ ಅವರು. ಹೈ ಲೆವೆಲ್ ಏನೇನು ತೀರ್ಪು ಬಂದಿರುತ್ತೋ ಆ ತೀರ್ಪುನ ಒಪ್ಕೊಳ್ಳೋದಿಲ್ಲ, ಇಷ್ಟು ನೀರು ನಾನು ಕೊಡೋಕ್ಕಾಗೋದಿಲ್ಲ ಅಂತ ಖಂಡಿತವಾಗಿ ಹೇಳದಂತ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಅದೇ ಕಾರಣಕ್ಕೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕಾವೇರಿ ಗಲಾಟೆನಲ್ಲಿ ಒಂದು
ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಂಥವ್ರು, ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದಂಥವ್ರು ಈ ತೀರ್ಪಿಗೆ ಯಾರು ಅಂತಂದ್ರೆ ಬಂಗಾರಪ್ಪ ಅವರ ಹೆಸರು ಕೇಳಿಬರುತ್ತೆ. ಓವರಾಲ್ ಕಾವೇರಿ ಡಿಸ್ಪ್ಯೂಟ್ ಬಗ್ಗೆ ಮಾತಾಡೋದಾದ್ರೆ 18ರ ಶತಮಾನದಲ್ಲಿ ಶುರುವಾದಂಥ ಈ ಒಂದು ಡಿಸ್ಪ್ಯೂಟ್ 2026ಕ್ಕೆ ಬಂದ್ರೂ ಒಂದು ದೃಢವಾದಂಥ ನಿರ್ಧಾರ ಇಲ್ಲ, ಕರೆಕ್ಟಾಗಿ ಜಸ್ಟಿಫೈಯಬಲ್ ನಿರ್ಧಾರ ಇಲ್ಲ. ಆ ಜಸ್ಟಿಫೈಯಬಲ್ ನಿರ್ಧಾರ ಬರಬೇಕು ಅಂತಂದರೆ ಏನು ಮಾಡಬೇಕು ಅದು ನೀವು ಕೇಳೋದಾದರೆ ಇದೆ 2 ಬೋರ್ಡ್ ಇದೆ, ಒಂದು ಅಥಾರಿಟಿ, ಒಂದು ಮ್ಯಾನೇಜ್ಮೆಂಟ್. ಈ ಅಥಾರಿಟಿ ಬೋರ್ಡು ಯಾವ ಒಂದು ಡೀಟೇಲ್ಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಿದೆ, ಆ ಕೊಡ್ತಿರುವಂಥ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ, ಅಥಾರಿಟಿ ಯಾವ ಒಂದು ಬೇಸಿಸ್ ಮೇಲೆ ಇವ್ರಿಗೆ ಇಷ್ಟು ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಿದ್ದೆ, ಆ ಒಂದು ಬೇಸಿಸ್ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಬೇಕು. ಇನ್ನು ಮೇಕೆದಾಟು ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಕನಕಪುರದಲ್ಲಿರುವಂಥ ಈ ಮೇಕೆದಾಟು ನೀವು ನೋಡಿರ್ತೀರ, ತುಂಬ ಜನ ಮೇಕೆದಾಟಿಗೆ ಹೋಗಿರ್ತೀರ, ಅಲ್ಲಿಂದ ಇದಕ್ಕೆ ಹೋಗಿರ್ತೀರ ಅನ್ಸುತ್ತೆ, ಮೆಟ್ಟೂರು ಡ್ಯಾಮ್ಗೂ ಕೂಡ ಹೋಗಿರ್ತೀರ. ಆ ಮೇಕೆದಾಟಿಗೆ ಹೋದಾಗ ಅಲ್ಲಿ ಎಲ್ಲಿ ಒಂದು ಜಾಗದಲ್ಲಿ ಮೇಕೆ ದಾಟುವಷ್ಟು, ಅಂದರೆ ಒಂದು ಮೇಕೆ ಅಂದ್ರೇನು ಒಂದು ಆಡು ಅಥವಾ ವಾತ ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡುವಷ್ಟು ಅಷ್ಟೇ ಡಿಸ್ಟೆನ್ಸಲ್ಲಿ ಕಾವೇರಿ ಹಾದು ಹೋಗ್ತಿದೆ. ಆ ಹಾದು ಹೋಗುವಂಥ ಜಾಗದಲ್ಲಿ ಒಂದು ರಿಸರ್ವೈರ್ ಅಂದ್ರೇನು, ರಿಸರ್ವೈರ್ ಅಂದ್ರೇನು ಒಂದು ಗೋಡೆಯನ್ನು ಕಟ್ಟಿ ಆಬ್ವಿಯಸ್ಲಿ ವಾಟರ್ ಲಾಗ್ ಆಗೋದನ್ನ, ವಾಟರ್ನ ಸ್ಟೋರೇಜ್ನ ಮಾಡಬೇಕು. ವಾಟರ್ ಸ್ಟೋರೇಜ್ ಮಾಡಿದ್ರೆ ವಾಟರ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ನ ತರಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಈ ಒಂದು ಮಾತುಕತೆ, ವಾದ ವಿವಾದಗಳು ನಡೀತಾನೆ ಬರ್ತಿದೆ. ಅದನ್ನ ಮಾಡೋದ್ರಿಂದ ಯಾರಿಗೆ ಅಡ್ವಾಂಟೇಜ್, ಯಾರಿಗೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಟೆಕ್ನಿಕಲ್ ಡೀಟೇಲ್ಸ್ ಏನು ಕೊಡ್ತಿದೆ ಕರ್ನಾಟಕದ ಕಡೆಯಿಂದ ಅಂತ ಕೇಳೋದಾದ್ರೆ, ಒಂದು ಮಳೆ ಬಂದಾಗ ಸಿಕ್ಕಾಪಟ್ಟೆ ನೀರು ತುಂಬಾ ಸುಮ್ಮನೆ ಅನ್ನೆಸರಿ ಹರಿದೋಗ್ಬಿಡುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಂತ ಇಲ್ಲ, ಅದನ್ನ ಮ್ಯಾನೇಜ್ ಮಾಡ್ತಾ ಇಲ್ಲ ಆ ವಾಟರ್ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಮೇಕೆದಾಟು ಪ್ರಾಜೆಕ್ಟ್ ಮಾಡೋದ್ರಿಂದ ವಾಟರ್ನ ನಾವು ರಿಸರ್ವ್ ಮಾಡ್ಬೋದು, ಅಂದ್ರೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಅವಶ್ಯಕತೆ ಇದ್ದಷ್ಟು ಬಿಡ್ಬೋದು, ಅವಶ್ಯಕತೆ ಇಲ್ಲದೆ ಇರೋದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂತೀವಿ. ಅದನ್ನ ನಮ್ಮ ಬೆಂಗಳೂರಲ್ಲಿ ನೀರಿನ ಅವಶ್ಯಕತೆ ತುಂಬಾನೇ ಇದೆ, ಕಾವೇರಿ ಅವಶ್ಯಕತೆ ತುಂಬಾ ಇದೆ, ಅದಕ್ಕೆ ನಾವು ಯುಟಿಲೈಸ್ ಮಾಡ್ಕೊಂತೀವಿ. ಎಷ್ಟೋ ಭಾಗದ ರೈತರುಗಳಿಗೂ ಸಹ ಅಲ್ಲಿ ಸುತ್ತಮುತ್ತ ಇರುವಂಥ ರೈತರುಗಳಿಗೂ ಸಹ ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ನೀರನ್ನ ಅಂತ ಹೇಳ್ಬಿಟ್ಟು ಮೇಕೆದಾಟು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಈ ಒಂದು ವಾದ ವಿವಾದಗಳು, ಹೋರಾಟಗಳು ನಡೀತಾನೆ ಬರ್ತಿದೆ. ಆದರೆ ಅದಕ್ಕೆ ತಡೆಯಾಜ್ಞೆ ಬಂದಿತ್ತು. ಇವಾಗ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತಿದೆ, ಅವರ ಒಂದು ಸ್ಟೇಟ್ ಅಲ್ಲಿ ಇರುವಂತ ನೀರಿಗೆ ಅವರೊಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಬೇರೆಯವ್ರು ಕೇಳೋದಕ್ಕೆ ಏನು ಹಕ್ಕಿದೆ ಅಂತ ಹೇಳ್ಬಿಟ್ಟು ಒಂದು ರೀಸೆಂಟ್ ಆಗಿ ಬಂದಿರುವಂತ ಒಂದು ನ್ಯೂಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಮೇಕೆದಾಟು ಪ್ರಾಜೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ನಡಿಬೇಕು ಅಂದ್ರೆ ನನಗನ್ಸೋದು ಏನ್ ಗೊತ್ತಾ, ನಮ್ಮ ಸರ್ಕಾರದಲ್ಲಿ ಸ್ಟ್ರಾಂಗ್ ಲೀಡರ್ಸ್ ಇರಬೇಕು, ಸ್ಟ್ರಾಂಗ್ ರೆಪ್ರೆಸೆಂಟೇಟಿವ್ ಪೀಪಲ್ಗಳಿರಬೇಕು, ಒಳ್ಳೆ ಆಫೀಸರ್ಸ್ಗಳಿರಬೇಕು, ಕರೆಕ್ಟಾಗಿ ಅನಲೈಸ್ ಮಾಡಬೇಕು, ಅಂಡ್ ಒಳ್ಳೆ ಲಾಯರ್ಸ್ಗಳಿರಬೇಕು. ಈ ವಾದ ವಿವಾದಗಳು ನಡೆಯೋದೇ ಲಾಯರ್ಸ್ಗಳಿಂದ. ಆ ಲಾಯರ್ಸ್ಗಳು ಪ್ರಾಪರ್ ಆಗಿ ಲೈಕ್ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ, ಯಾರಿಗೆ ಯಾವ ಹಕ್ಕಿದೆ, ಯಾವ ಕಾನೂನುಗಳು ನೋಡಿ. ಅವರು 1956 ಆ ಟೈಮಲ್ಲಿ ಇರುವಂತೆ ಯಾವುದೋ ಒಂದು ಕಾನೂನನ್ನು ಇಟ್ಕೊಂಡು ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಅದನ್ನ ಹೈಲೈಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ನೀರನ್ನ ತಗೊಂತಾ ಇದ್ದಾರೆ. ಅಂದಮೇಲೆ ನಮ್ಮಲ್ಲಿ ಹುಟ್ಟಿದಂತ ಅಂದ್ರೆ ಇವೊಂದು ಇಟ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ, ಅಟ್ಲೀಸ್ಟ್ ಕೆಲವು ಕಾನೂನುಗಳು ಇರುತ್ತೆ, ಲಾಯರ್ಸ್ಗಳು ಗೊತ್ತಿರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಏನಾದರೂ ಮಾಡಬಹುದಾ, ಮಾಡೋಕ್ಕಾಗುತ್ತಾ, ಮಾಡೋಕ್ಕಾಗಲ್ವಾ? ಸೊ ಸ್ಟಿಲ್ ವಿ ನೀಡ್ ಟು ವೆಯ್ಟ್ ಅಂಡ್ ವಾಚ್. ನಿಮ್ಗೇನು ಅನಿಸುತ್ತೆ ಕಾವೇರಿ ಗಲಾಟೆಯ ಬಗ್ಗೆ, ಕಾವೇರಿ ವಿವಾದದ ಬಗ್ಗೆ? 2016ರಲ್ಲಿ ನೀವು ನೋಡಿದ್ರ ಆ ಒಂದು ಗಲಾಟೆ, ಆ ಒಂದು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಆ ಒಂದು ಗಲಾಟೆ, ಅದನ್ನು ನೀವು ನೋಡಿದ್ರ? ಕಮೆಂಟ್ ಮಾಡಿ. ಈ ವಿಡಿಯೋ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.